ನಮಸ್ಕಾರ ಸ್ನೇಹಿತರೆ, ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಗೃಹಲಕ್ಷ್ಮಿಯ 16ನೇ ಕಂತಿನ ವಿಷಯ ಮಾತ್ರ ಅಲ್ಲ. ಸೊ ಈಗ ಕಳೆದ 2-3 ತಿಂಗಳಿಂದ ಸರಿಯಾಗಿ ಗೃಹಲಕ್ಷ್ಮಿಯ ಅಮೌಂಟ್ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈಗ ನಮ್ಮ ಸರ್ಕಾರದಿಂದ, ಅಂದರೆ ನಮ್ಮ ರಾಜ್ಯ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಒಂದು ಮಹತ್ವದ ಬದಲಾವಣೆ ಕೂಡ ಮಾಡಿದ್ದಾರೆ. ಇದೊಂದು ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಮಾಹಿತಿ ಕೂಡ ಸಿಕ್ಕಿರ್ಬೋದು. ಆದರೆ ಇವತ್ತು ನಿಮಗೆ ಇಲ್ಲಿ ಸ್ವಲ್ಪ ಈಗ ಬೇರೆ ಇದರಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ, ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಮತ್ತು ಇದು ಜನರಿಗೆ ಯಾವ ರೀತಿ ಉಪಯೋಗ ಆಗ್ಬೋದು, ಸೊ ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋನಲ್ಲಿ ಸಂಪೂರ್ಣದ ಮಾಹಿತಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಸೊ ಫ್ರೆಂಡ್ಸ್, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡುತ್ತಿರ್ಬೋದು ಫ್ರೆಂಡ್ಸ್, ನೀವೀಗ ಮಹಿಳೆಯರೇ ಗಮನಿಸಿ, ಗೃಹಲಕ್ಷ್ಮಿ ಹಣ ಬಿಡುಗಡೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದ ಸರ್ಕಾರ. ಈಗ ಚುನಾವಣೆ ವೇಳೆ ಕಾಂಗ್ರೆಸ್ ಪ್ರಕಟಿಸಿದ್ದು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯ ಕಾರ್ಯವಿಧಾನದಲ್ಲಿ ಮಹತ್ವದ ಬದಲಾವಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸೊ ಹೌದು ಫ್ರೆಂಡ್ಸ್, ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಬದಲಾವಣೆ ಕೂಡ ಮಾಡ್ತಿದ್ದಾರೆ. ಅದು ಏನಂದರೆ, ಈಗ ನಾವು ಮುಂದೆ ನೋಡೋದಾದರೆ, ಇನ್ನು ಮುಂದೆ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿಗೆ ಹಣ ಪಾವತಿ ಆಗಲಿದೆ. ತಾಲೂಕು ಪಂಚಾಯಿತಿಯಿಂದ ನೇರವಾಗಿ ಫಲಾನುಭವಿಗಳಿಗೆ ಹಣ ತಲುಪಲಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರಿಗೆ ಇಲಾಖೆಯದು ಬಹಳಷ್ಟು ಜವಾಬ್ದಾರಿ ಇದೆ. ಈಗ ಗೃಹಲಕ್ಷ್ಮಿ ನಿಭಾಯಿಸುವುದು ಮತ್ತಷ್ಟು ಹೊರೆಯಾಗುತ್ತಿದ್ದು, ಈ ಹೊರೆ ತಪ್ಪಿಸಲು ಬದಲಾವಣೆ ಮಾಡಲು ಇಲಾಖೆ ಮುಂದಾಗಿದೆ. ಸೊ ಈಗ ನಿಮ್ಗೆ ಎಲ್ಲರೂ ಗೊತ್ತಿರ್ಬೋದು, ಈಗೇನಾದರೂ ಪಂಚಾಯತಿಗೆ ಏನಾದರೂ ಕೊಟ್ಟರೆ, ಸೊ ಈ ನಿಮಗೆ ಪಂಚಾಯತಿಲಿ ಯಾವ ರೀತಿ ಸ್ಕ್ಯಾಮ್ಗಳು ನಡೀತಿದೆ, ಯಾವ ರೀತಿ ಆಗ್ತಿದೆ, ಅಂದರೆ ನಮ್ಮ ಅಮೌಂಟ್ ಅವ್ರು ಕೊಡಬೇಕಾದ್ರೆ ಯಾವ ರೀತಿ ನಮಗೆ ಅಮೌಂಟ್ ಕೊಡ್ತಾರೆ, ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಡೀಟೇಲ್ಸಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಯಾವ ರೀತಿ ಕೊಡ್ತಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಈಗ ಇದರಿಂದ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಬರೋದು ಇನ್ನು ಮುಂದೆ 2 ತಿಂಗಳ ಮಿಸ್ ಆಗ್ಬೋದು, ಅದು 3ನೇ ತಿಂಗಳಾದರೂ ಅಮೌಂಟ್ ಬರ್ತಾಯಿತ್ತು. ಆದರೆ ಇನ್ನು ಮುಂದೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಈಗ ಮುಂದೆ ಕಾದು ನೋಡಬೇಕು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೋ ಅಥವಾ ಬೆನಿಫಿಟ್ ಆಗುತ್ತೋ ಅಂತ. ಬಟ್ ಸದ್ಯದರಲ್ಲಿ ನಾವು ನೋಡೋದಾದರೆ, ಈಗ ನಾವು ಹಿಂದಿನ ಏನು ಪಂಚಾಯತಿಯಿಂದ ಯಾವ ರೀತಿ ನಮಗೆ ಕೆಲಸಗಳು ಆಗುತ್ತೆ, ಸೊ ಇದನ್ನು ನಾವು ಏನಾದರೂ ಗಮನದಲ್ಲಿ ಇಟ್ಕೊಂಡ್ರೆ, ಸೊ ಗೃಹಲಕ್ಷ್ಮಿ ಅಮೌಂಟ್ಗೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸಾಮಾನ್ಯ ಜನರಿಗೆ ಮಾತ್ರ ಇದು ಪ್ರಾಬ್ಲಮ್ ಆಗೋ ಸಾಧ್ಯತೆ ತುಂಬ ಇದೆ. ಸೊ ಅದಕ್ಕೋಸ್ಕರ ಈಗ ಮುಂದೆ ಸರ್ಕಾರ ಇದ್ರ ಬಗ್ಗೆ ಏನೆಲ್ಲ ಯೋಜನೆಗಳು, ಸೊ ಇದಕ್ಕೆ ಯಾವ ರೀತಿ ತಯಾರಿನ ಮಾಡ್ಕೊಂಡಿದ್ದಾರಂತೆ ಮುಂದೆ ಬರೋ ದಿನಗಳಲ್ಲಿ ನಾವು ನೋಡ್ಬೋದು. ಸೊ ಸದ್ಯದರಲ್ಲಿ ಈ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈಗ ಮುಂದೆ ನೋಡೋದಾದರೆ, ಈಗಾಗಲೇ ರಾಜ್ಯ ಸರ್ಕಾರ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಾವತಿ ಮಾಡಿಲ್ಲ. ಈಗ ಹಣ ಪಾವತಿಯ ಕಾರ್ಯವಿಧಾನದಲ್ಲಿ ಬದಲಾವಣೆ ಮಾಡಲು ಮುಂದಾಗಿದೆ. ಈ ವಿಚಾರದ ಬಗ್ಗೆ ಈಗ ಇಲಾಖೆ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ಸ್ಥಿತಿ ಸುಧಾರಣೆಯಾದ ಬಳಿಕ ಅಧಿಕೃತ ಆದೇಶ ಪ್ರಕಟವಾಗುವ ಸಾಧ್ಯತೆ ಇದೆ. ಸೊ ನೋಡ್ತಾ ಇರ್ಬೋದಲ್ಲ. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೋ ಅಡ್ಮಿಟ್ ಆಗಿದ್ದರು. ಈಗ ಅವರು ಇದ್ರ ಬಗ್ಗೆ ಒಂದು ಮಹತ್ವದ ಹೇಳಿಕೆ ಕೂಡ ಒಂದು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಕಮೆಂಟ್ಸ್ ಏನಿದೆ, ನಾವು ಇದೇ ರೀತಿಯೂ ತುಂಬ ವೀಡಿಯೋಗಳನ್ನ ನೋಡಿರ್ಬೋದು. ನಿಮ್ಮ ಕಮೆಂಟ್ಸ್ ನೀವೇನಾದರೂ, ಈಗ ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಈಗ ನಮ್ಮ ಮೊದಲು ಯಾವ ರೀತಿ ಆಗ್ತಿದ್ರು ಅಂದರೆ, ರಾಜ್ಯ ಸರ್ಕಾರದಿಂದ ಡೈರೆಕ್ಟಾಗಿ ಯಾವ ರೀತಿ ನಮ್ಮ DBT ಮುಖಾಂತರ ಅಮೌಂಟ್ನ ನಮ್ಮ ಅಕೌಂಟಿಗೆ ಹಾಕ್ತಿದ್ರು, ಅದರಿಂದ ಉಪಯೋಗ ಆಗ್ತಿತ್ತು, ಅಥವಾ ಇದು ನಮ್ಮ ಪಂಚಾಯತಿಯಿಂದನೇ ನಮಗೆ ಅಮೌಂಟ್ ಬರಬೇಕು. ಸೊ ನಿಮ್ಮ ಅನಿಸಿಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಆದಷ್ಟು ಜಾಸ್ತಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಸೊ ಫ್ರೆಂಡ್ಸ್, ಬನ್ನಿ, ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು. ಸಿಗೋಣ ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.